ಇದು ಸಿ ಎಸ್ ಪುರ ಪೊಲೀಸರು, ಗುಬ್ಬಿ ಸರ್ಕಿಲ್ ಇನ್ಸ್ಪೆಕ್ಟರ್ ಮತ್ತು ಚೇಲೂರು ಸಬ್ ನಮ್ಮ ಗುಬ್ಬಿ ಸಬ್ ಇನ್ಸ್ಪೆಕ್ಟರ್, ಚೇಲೂರು ಸಬ್ ಇನ್ಸ್ಪೆಕ್ಟರ್ ಆ್ಯಂಡ್ DSP ಶಿರಾ ಅಂಡ್ ಮತ್ತು ನಮ್ಮ ಟೆಕ್ನಿಕಲ್ ಸೆಲ್ ಅವರು ಇವರೆಲ್ಲ ಒಳ್ಳೆ ಕಾರ್ಯಾಚರಣೆ ಮಾಡಿದ್ದಾರೆ. ಅವರೆಲ್ಲರಿಗೂ ನಾವು ಸಹ ಅಭಿನಂದನೆಗಳು ತಿಳಿಸ್ತಾ ಇದ್ದೀವಿ. ಅದೀಗ ಈವ್ನಿಂಗ್ 5 o'clock 30ನೇ ತಾರೀಕು ನವಂಬರ್ 5 ಗಂಟೆಯಿಂದ ಮರುಸಟ ದಿನ 9 ಒಳಗಡೆ ಯಾವಾಗಾದರೂ ಆಗಿರ್ಬೋದು. ನಮ್ಮ ಫೋರೆನ್ಸಿಕ್ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ನಮಗೆ ಕ್ಲಿಯರ್ ಕಟ್ ಒಪಿನಿಯನ್ ಬರುತ್ತೆ. ಸೊ ಮ್ಯಾಕ್ಸಿಮಮ್ ಅದು ಮಿಡ್ನೈಟ್ ಆಗಿರ್ಬೋದು, ಇಲ್ಲ ಅಂದರೆ ಮುಂದಿನ ದಿನ ಸಾಯಂಕಾಲ ಆಗಿರ್ಬೋದು ಅಂತ ತಿಳಿದು ಬರ್ತಾರೆ. ಯಾರು ಆರೋಪಿ ತಕ್ಷಣವೇ ನಮಗೆ ಮಾಹಿತಿ ಬಂದ ತಕ್ಷಣವೇ ನಾವು ಅವ್ರ ಮನೆ ಬೇರೆ ಎಲ್ಲ ಚೆಕ್ ಮಾಡಲಾಗಿದೆ. ನಾವು ಅವ್ರ ಮನೆ ಹೋದ ತಕ್ಷಣ ಅವರು ಮನೆಯಲ್ಲಿನೂ ಅವರು ತಂದೆ ತಾಯಿನೂ ಇರಲಿಲ್ಲ. ಈ ಕುಣಿಗಲ್ ಹತ್ರ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ರು ಅಂತ ಮಾಹಿತಿ ಬಂದಿತ್ತು. ಆಮೇಲೆ ಸಾಯಂಕಾಲ ಅವ್ರ ತಂದೆ ತಾಯಿ ವಾಪಸ್ ಬಂದಾಗ ಅವ್ರನ್ನು ನಾವು ಪ್ರಶ್ನೆ ಮಾಡಿ ಘಟನಾಕ್ರಮ ಏನಾಗಿದೆ ಅಂತ ತಿಳ್ಕೊಂಡು ಅದಾದ ಮೇಲೆ ನಾವು ಮುಂದಿನ ಇನ್ವೆಸ್ಟಿಗೇಷನ್ ಮಾಡಲಾಗಿದೆ. ಸರ್, ಯಾವ ರೀತಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸಿಕ್ಕಿತ್ತು ಬಸ್ನ ಸ್ಟೇಷನ್? ಹೌದು, ಈಗ ಅದು ಇನ್ಸಿಡೆಂಟ್ ನಡೆದಿರುವ ಕ್ರಮ 2 ಕಡೆ ಸ್ಟ್ಯಾಬಿಂಗ್ ಆಗಿದೆ. ಒಂದು ನೆಕ್ ಮೇಲೆ, ಇನ್ನೊಂದು ಅಬ್ಡಾಮಿನ್ ಮೇಲೆ. ಈ 2 ಸ್ಟ್ಯಾಬಿಂಗ್ಸಿಂದ ಎಕ್ಸೆಸಿವ್ ಬ್ಲೀಡಿಂಗ್ ಆಗಿ ಡೆತ್ ಆಗಿದೆ. ಸೊ ಆರೋಪಿ ಸ್ಪಾಟಲ್ಲಿ ಇದ್ದಾಗನೇ ಡೆತ್ ಆಗಿದೆಯಾ, ಇಲ್ಲ ಅಂದರೆ ಬಿಟ್ಟು ಹೋದ್ಮೇಲೆ ಬ್ಲೀಡಿಂಗಿಂದ ಡೆತ್ ಆಗಿದೆಯಾ ಅನ್ನೋದು ನಾವು ಇನ್ವೆಸ್ಟಿಗೇಷನಲ್ಲೇ ತಿಳ್ಕೊಳ್ತೀವಿ. ಆ್ಯಂಡ್ ಆರೋಪಿನ ಹಿಡ್ಕೊಂಡಿರೋ ತೀರು ನಮಗೆ ಗೊತ್ತು ಬಂದಿದ ತಕ್ಷಣ ಅವರು ಟ್ರಾವೆಲ್ ಬಸ್ಸಲ್ಲಿ ಇದ್ರಂತ. ಆ ಬಸ್ಗೆ GPS ಇತ್ತು. ಥ್ರೂ ದಟ್ GPS ವಿ ಟ್ರ್ಯಾಕ್ಡ್ ದ ಬಸ್ ಆ್ಯಂಡ್ ವಿ ರಿಕ್ವೆಸ್ಟೆಡ್ ದ ಟ್ರಾವೆಲ್ಸ್ ಟು ಟೇಕ್, ಅಂದರೆ ನಾವು ಆ ಟ್ರಾವೆಲ್ಸ್ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಆ ಬಸ್ಸನ್ನು ನಾವೊಂದು ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ತೊಗೊಂಡೋಗಿದ್ದೀವಿ. ಅಲ್ಲಿ ನಾವು ಕನ್ಸರ್ನ್ ಲೋಕಲ್ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿಸಿ ನಾವು ಇಲ್ಲಿಂದ ಅವರಿಗೆ ಕೇಸ್ ಡೀಟೇಲ್ಸ್ ಕೊಟ್ಟು ಪ್ರಾಪರ್ ಲೀಗಲ್ ಡಿಟೆನ್ಷನ್ ಮಾಡಿಸಲಾಗಿದೆ. ಆಮೇಲೆ ನಾವು ಅವ್ರನ್ನ ಹೋಗಿ ನಮ್ಮ ಕಸ್ಟಡಿಗೆ ತೊಗೊಂಡು ಟ್ರಾನ್ಸಿಟ್ ರಿಮ್ಯಾಂಡ್ ತೊಗೊಂಡು ನಾವು ಈಗ ತುಮಕೂರಿಗೆ CS ಪುರಗೆ ಕರ್ಕೊಂಡು ಬರಲಾಗಿದೆ. ಇವರಿಬ್ಬರದು ಆ ಥರ ಏನೂ ಕಂಡು ಬಂದಿರಲಿಲ್ಲ, ಚೆನ್ನಾಗಿದ್ದರು. ಬಟ್ ಅಕ್ಯೂಸ್ಡ್ ಮೇಲೆ ಇದಕ್ಕೆ ಮುಂಚೆ ಒಂದು ಕೇಸ್ ಆಗಿರೋದು ನಮಗೆ ಕಂಡು ಬರ್ತಾ ಇದೆ ಗುಬ್ಬಿಯಲ್ಲಿ. ಸೊ ಅದು ಯಾವ ಹಿನ್ನೆಲೆಯಲ್ಲಿ ಆಗಿದೆ, ಯಾಕೆ ಆಗಿದೆ ಅನ್ನೋದನ್ನು ನಾವು ಸಹ ಚೆಕ್ ಮಾಡ್ತಾ ಇದ್ದೀವಿ. ಬಟ್ ಇವರಿಬ್ಬರ ಮಧ್ಯೆ ಆ ಥರ ಯಾವುದು ಸಂಬಂಧ ಕೆಟ್ಟಾಗಿರೋದು ಬಗ್ಗೆ ಯಾವುದು ನಮಗೆ ಮಾಹಿತಿ ಇರಲಿಲ್ಲ. ಮರ್ಡರ್ ಆಗೋ ದಿನ ಮುಂಚೆವರೆಗೂ ಅವರು ತುಂಬ ಚೆನ್ನಾಗಿದ್ದರು ಅನ್ನೋದು ನಮಗೆ ಕಂಡು ಬರ್ತಾ ಇದೆ. ಸೊ ಈಗ ಇನ್ಸ್ಪೆಕ್ಟರ್ ಗುಬ್ಬಿ ಅವರು IO ಆಗಿರ್ತಾರೆ, ಇನ್ವೆಸ್ಟಿಗೇಷನ್ ವಿಚಾರಣೆ ತನಿಖೆ ಅಧಿಕಾರಿ ಆಗಿರ್ತಾರೆ. ಅವರು ಇನ್ವೆಸ್ಟಿಗೇಷನ್ ಮಾಡಿ ಈಗಾಗಲೇ ಅರೆಸ್ಟ್ ಆಗಿರೋದ್ರಿಂದ ಮಿಕ್ಕಿದ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಾವು ಆದಷ್ಟು ಬೇಗ ಚಾರ್ಜ್ ಶೀಟ್ ಕೊಟ್ಟು ನಾವು ಅಕ್ಯೂಸರಿಗೆ ಶಿಕ್ಷೆ ಆಗೋ ಥರ ನಾವು ಇದು ಟ್ರಯಲ್ ಮಾನಿಟ್ರಿಂಗ್ ಮಾಡಲಾಗುತ್ತೆ. ನಾವು ಒಟ್ಟು 3 ಟೀಮ್ಸ್ ಮಾಡಿದ್ವಿ. ಈಗಾಗಲೇ ಹೇಳಿರೋ ಥರ CS ಪುರ ಟೀಮ್ ಒಂದು, ಗುಬ್ಬಿ ಟೀಮ್ ಒಂದು, ಚೇಲೂರು ಟೀಮ್ ಒಂದು. ಇದು ಲೆಡ್ ಬೈ CPI ಗುಬ್ಬಿ ಆ್ಯಂಡ್ DSP ಶಿರಾ. ಸೊ ಒಂದೊಂದು ಟೀಮ್ ಒಂದೊಂದು ಕಡೆ ಕಳಿಸಿ ನಾವು ತುಂಬ ಟೆಕ್ನಿಕಲ್ ಆಗಿ ಸೈಂಟಿಫಿಕ್ ಆಗಿ ಇನ್ವೆಸ್ಟಿಗೇಷನ್ ಮಾಡಲಾಗಿ ಅರೆಸ್ಟ್ ಮಾಡಲಾಗಿದೆ. ಹೌದು, ಕುಣಿಗಲ್ಲಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿ ಇವರು ತಂದೆ ತಾಯಿ ಜೊತೆ ಇವನು ಹೋಗಿದ್ದ ಅಂತ ನಮಗೆ ಮಾಹಿತಿ. ಇವರಿಗೆ ಒಂದು ಕಾರು ಸಹ ಇತ್ತು, ಡಿಸೈರ್ ಕಾರು. ಸೊ ಆ ಕಾರನ್ನು ಇವರು ಕಾರಲ್ಲಿ ಹೋಗಿ ಅಲ್ಲಿ ಆ ಕಾರನ್ನು ಮತ್ತೆ ಅಲ್ಲಿಂದನೇ ಅವ್ರ ತಂದೆ ತಾಯಿನ ಬಿಟ್ಟು ಅವರು ಬ್ಯಾಂಗ್ಳೂರಿಗೆ ಹೋಗಿದ್ದಾನೆ. ಅಲ್ಲಿ ಆ ಕಾರನ್ನು ಮಾರಾಟ ಮಾಡಿ ಬಂದಿರೋ ದುಡ್ಡು ಇಟ್ಕೊಂಡು ಅವನು ಪುಣೆಗೆ ಹೋಗೋಕ್ಕೆ ತಯಾರಾಗಿದ್ದಾನೆ ಅನ್ನೋದು ನಮಗೆ ಮಾಹಿತಿ ಬರ್ತಾ ಇದೆ. ಇನ್ವೆಸ್ಟಿಗೇಷನಲ್ಲಿ ಮುಂದಿನ ದಿನಗಳಲ್ಲಿ ಹೇಗೆ ಮಾಡಿದ್ದಾನೆ, ಎಲ್ಲೆಲ್ಲಿ ಮಾಡಿದ್ದಾನೆ ಅನ್ನೋದು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ದುಡ್ಡು ಕೇಳಿದ್ದಕ್ಕೆ ಅವರಿಗೆ ವಾಗ್ವಾದ ಆಗಿದೆ. ಆ ಫಿಟ್ ಆಫ್ ರೇಜ್, ಅಂದರೆ ಆ ಕ್ಷಣಕಾಲ ಆವೇಶದಲ್ಲಿ ಮಾಡಿದ್ದಾನೆ ಅಂತ ನಮಗೆ ಅವರು ಹೇಳ್ತಾರೆ. ಬಟ್ ನಾವು ಮುಂದಿನ ಇನ್ವೆಸ್ಟಿಗೇಷನಲ್ಲಿ ಏನಾದರೂ ಈ ಥರ ಇದಕ್ಕೆ ಮುಂಚೆ ಏನಾದರೂ ಘಟನಾಕ್ರಮ ಇದೆಯಾ, ಬರೀ ಈ 1 ಲಕ್ಷ ಹಣಕಾಸಿನ ವಿಚಾರಕ್ಕೋಸ್ಕರ ಆಗಿದೆಯಾ ಅನ್ನೋದನ್ನು ಸಹ ನಾವು ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ. ಅಕ್ಯೂಸ್ಡ್ ಒಬ್ಬರೇ ಆಗಿದ್ದಾರೆ. ಸೊ ಅವ್ರನ್ನೂ ಅರೆಸ್ಟ್ ಮಾಡಲಾಗಿದೆ.